ಇನ್ನು ಈ ಎಲ್ಲ ಟೀಕೆಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾಗೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ನಾಗೇಂದ್ರನ್ನ ತೆಗೆಯೋ ಪ್ರಶ್ನೆನೇ ಉದ್ಭವಿಸಲ್ಲ. SIT ತನಿಖೆ ಮಾಡಿ ಏನೂ ಆರೋಪ ಆಗಿಲ್ಲ ಅಂದಿದೆ. ನಮ್ಮ ಪಕ್ಷ ಈಗ ಯಾರು ಬೇಕು ಅಳತೂಗಿ ಮಾಡಿದೆ. ಸದನದಲ್ಲಿ ಬಗ್ಗೆ ನೋಡೋಣ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮೇಲೆ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SITಯಿಂದ ಮಾಡಿದ್ದಾರೆ, ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮೇಲೆ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದರೆ ಏನೋ ಇಡೀ CBI ಅವ್ರು ಮಾತ್ರ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಂತೂ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ನಾಗೇಂದ್ರ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ದಾರೆ ತಂಗಡಗಿ ಕೇಳಿ. ಅದು ಜನಾರ್ದನ್ ರೆಡ್ಡಿಯವ್ರ ಮೇಲೆ ಏನಿದೆ? ಜನಾರ್ದನ್ ರೆಡ್ಡಿಯವ್ರ ಮೇಲೆ ಏನಿದೆ ಸರ್? ಈಗ ಅವರು ಮಂತ್ರಿಯ ಕೆಲಸ ನೋಡಿ. BJP ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ತಾವು ಮಾಡಿದರೆ ಭಾಳ ಚೆನ್ನಾಗಿರ್ತೈತೆ, ಮಂದಿ ಮಾಡಿದರೆ ಭಾಳ ಕೆಟ್ಟದಾಗಿರ್ತೈತೆ. ಇವ್ರು ಹೆಂಗೆ ಅಂತಂದ್ರೆ, ಮೊದಲು ರಾಮ 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 ಅಂದರು, ಈಗ ರಾಮನ ಉಂಡಿಗೆ ಬೆನ್ನತ್ತಿದ್ರು. ಈ ಸದ್ಯ ಹೆಂಗಾಗೈತೆ ಅಂದ್ರೆ BJP ಅವ್ರ ಪರಿಸ್ಥಿತಿ ಹೆಸರು ಇಡೋದ್ರಾಗ ನಂಬರ್ 1. ಆ ಕೆಲಸ ಬಿಟ್ಟರೆ ಬದಲೇನಿಲ್ಲ ಸರ್. ಈಗ ಕೆಲವೊಂದು ಅವರು ಆರೋಪಿ ಅಷ್ಟೇ. ಶಿಕ್ಷೆ ಆಗಿದೆನಾ? ಆರೋಪಿ. ಎಷ್ಟು ಮಂದಿ ಆರೋಪಿ ಇಲ್ಲ ರಾಜಕಾರಣಿಗಳು ಹೇಳಿ? ಆರೋಪಿನೇ ಬೇರೆ, ಶಿಕ್ಷೆನೇ ಬೇರೆ. ಆರೋಪಿ ಅಂತಿದೆ ಇದ್ರಿಂದ ಅದಕ್ಕೆ ಈಗ SIT ಕ್ಲೀನ್ ಚಿಟ್ ಕೊಟ್ಟಿದೆ, CBI ಇದನ್ನು ಮಾಡಿದ, ಅದಕ್ಕೂ ಕೋರ್ಟಿಗೆ ಹೋಗ್ತಾರೆ. ಅದನ್ನು ಭ್ರಷ್ಟಾಚಾರ ಮಾಡೋದಕ್ಕೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಕಾಂಗ್ರೆಸ್. ಯಾರು? ರಾಮುಲು ಅವರು ಹೇಳ್ತಾರೆ. ಏನಾಗೈತೆ ಅಂತಂದ್ರೆ, ಕಾಗಿ ಕೋಗಿಲಿಗೆ ನೋಡಿ ಕಾರ್ಗೈತೆ ಅಂತ ಹೇಳಿದಂಗೆ ಆಯ್ತು. ಪಕ್ಕಕ್ಕೆ ಗೆಳೆಯ ಜನಾರ್ದನ್ ರೆಡ್ಡಿ ಇಡೀ ಗುಡ್ಡನ ಹೊಡೆದ. ಭ್ರಷ್ಟಾಚಾರ ಕಾಣಲಿಲ್ಲ ನಾವಾಗ. ಮಂದಿ ಇದ್ರೊಳಗೆ ಮೈನ್ಸ್ದೊಳಗೆ ರಾತ್ರಿ ಇದನ್ನು ಮಣ್ಣು ಎತ್ತಿದ್ರು. ಅವಾಗ ಭ್ರಷ್ಟಾಚಾರ ಕಾಣಲಿಲ್ಲ ಸರ್. ಇವರೆಲ್ಲ ಬುದ್ಧಿ ಹೇಳಕತ್ತಿದ್ರೆ ನಾವೆಲ್ಲಿ ಹೋಗೋಣ? ಅದು ಜನಾರ್ದನ್ ರೆಡ್ಡಿ